ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ. ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡೋದಾದರೆ, ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಅಡಿಕೆಯ ಧಾರಣೆ ಎಷ್ಟಿದೆ ಅಂತ ನೋಡೋದಾದರೆ, ಇಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ಸರಕು ಅಡಿಕೆಯ ಬಂದು ಒಂದು ಕ್ವಿಂಟಲ್ಗೆ 61,000 ರೂಪಾಯಿದಿಂದ 87,000, 61,000ದಿಂದ ಹಿಡ್ಕೊಂಡು 87,000 ರೂಪಾಯಿವರೆಗೆ ಸರಕು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ತೀರ್ಥಹಳ್ಳಿ APMCಯಲ್ಲಿ ಇದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಹಾಸ ಅಡಿಕೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ 53,000ದಿಂದ 87,000, 53,000ದಿಂದ 87,000 ರೂಪಾಯಿ ಗರಿಷ್ಠ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ತೀರ್ಥಹಳ್ಳಿಯಲ್ಲಿ ಹಾಸ ಅಡಿಕೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ರೇಟ್ ನೋಡೋದಾದರೆ 50,000ದಿಂದ ಹಿಡ್ಕೊಂಡು 61,000, 50,000ದಿಂದ 61,000 ರೂಪಾಯಿವರೆಗೆ ಬೆಟ್ಟೆ ಅಡಿಕೆಯ ಬೆಲೆ ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ಮತ್ತೊಂದು ರಾಶಿ ಅಡಿಕೆಯ ಬೆಲೆ 42,000ದಿಂದ 54,000, 42,000ದಿಂದ 54,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ. ಹಾಗೆ ನೋಡೋದಾದರೆ ರಾಶಿ ಇಡೀ ಅಡಿಕೆ ನೋಡೋದಾದರೆ ತೀರ್ಥಹಳ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ 40,000 ರೂಪಾಯಿದಿಂದ 53,000, 40,000ದಿಂದ 53,000 ರೂಪಾಯಿವರೆಗೆ ರಾಶಿ ಇಡೀ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ತೀರ್ಥಹಳ್ಳಿಯಲ್ಲಿ ಇದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ಗೊರಬಲು ಅಡಿಕೆಯ ಬೆಲೆ ನೋಡೋದಾದರೆ 33,000ದಿಂದ 42,000, 33,000ದಿಂದ 42,000 ರೂಪಾಯಿವರೆಗೆ ಗೊರಬಲು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಇದೆ ತೀರ್ಥಹಳ್ಳಿಯಲ್ಲಿ. ಹಾಗೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆಯ ಬೆಲೆ 96,000 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ. ಬೆಟ್ಟೆ ಅಡಿಕೆಯ ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 58,000ದಿಂದ 59,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹೊಸನಗರದಲ್ಲಿ ರಾಶಿ ಅಡಿಕೆ ಬಂದು 50,000ದಿಂದ 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ 50,000ದಿಂದ 54,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ನೋಡಿ ರೈತ ಬಾಂಧವರೇ.